ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ ಶ್ರೀಕೃಷ್ಣಾರ್ಜುನರ ಸಂವಾದ ರೂಪವನ್ನು ನೋಡ್ತಾ ಇದ್ದೋ. ಕೃಷ್ಣ ಪರಮಾತ್ಮನು ಕ್ಷೇತ್ರದ ಬಗ್ಗೆ, ಕ್ಷೇತ್ರಜ್ಞನ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಅರ್ಜುನನಿಗೆ ಹೇಳ್ತಾ ಇದ್ದ. ಅದರಲ್ಲಿ ಈ ಕ್ಷೇತ್ರವನ್ನು ಕುರಿತಾಗಿ ಪಾಷಂಡಿಗಳು ಯಾವ ರೀತಿಯಲ್ಲಿ ವಾದ ಮಾಡ್ತಾರೆ ಮತ್ತು ಶಂಕರನಿಗೂ ಸಾಧ್ಯವಾಗಲಿಲ್ಲ, ಚತುರ್ಮುಖ ಬ್ರಹ್ಮನಿಗೂ ಕೂಡ ಸಾಧ್ಯವಾಗಲಿಲ್ಲ ಅನ್ನೋದನ್ನು ತಿಳಿಸ್ತಾ ಇದ್ದ. ಮುಂದುವರೆದು ಹೇಳ್ತಾನೆ, ಕೆಲವರು ಈ ಕ್ಷೇತ್ರವು ಜೀವನ ಜಮೀನಿಂತಲೂ, ಪ್ರಾಣವು ಈ ಜಮೀನಿನಲ್ಲಿ ವ್ಯವಸಾಯ ಮಾಡುವ ರೈತನಿಂತಲೂ, ಇವನ ಮನೆಯಲ್ಲಿ ಅಪಾನ, ಉದಾನ, ವ್ಯಾನ ಮತ್ತು ಸಮಾನವೆಂಬ 4 ಸಹೋದರರು ಎಡಬಿಡದೆ ಪ್ರತಿದಿನವೂ ಈ ಕ್ಷೇತ್ರದಲ್ಲಿ ಕೆಲಸ ಕಾರ್ಯವನ್ನು ಮಾಡುತ್ತಿರುವರೆಂತಲೂ ಹೇಳುವರು. ನೋಡಿ, ಈಗ ಶರೀರಕ್ಕೆ ಸಂಬಂಧಪಟ್ಟಂಥ ಈ ಕುಂಭಕ ಪ್ರಾಣಾಯಾಮವನ್ನು ಸಾಧನೆ ಮಾಡುವಾಗ ಈ ವಿಚಾರಗಳೆಲ್ಲ ನಮ್ಮಗಳ ಅರಿವಿಗೆ ಬರ್ತದೆ. ಕೆಲವ್ರು ಏನು ಹೇಳ್ತಾರೆ ಅಂದರೆ, ಈ ಕ್ಷೇತ್ರ ಅಂದರೆ ಈ ದೇಹ ಇದೆಯಲ್ಲ, ಈ ದೇಹ ಅಂತಕ್ಕಂಥದ್ದು ಜಮೀನಿದ್ದಂಗೆ. ಯಾರಿಗೆ? ಜೀವನ್ ಎನ್ನುವವನಿಗೆ. ಜೀವನು ಮಾಲೀಕ. ಆ ಜೀವನ್ ಎನ್ನುವವನಿಗೆ ಜಮೀನಿದ್ದಂತೆ ಇದು ಈ ಶರೀರ. ಯಾಕಂದರೆ ಜಮೀನಿನ ಒಡೆಯ ಯಾರು? ಜೀವನು. ಅವನಿಗೆ ಈ ಕ್ಷೇತ್ರ ಜಮೀನಿದ್ದಂಗೆ. ಪ್ರಾಣವು ಈ ಜಮೀನಿನಲ್ಲಿ ವ್ಯವಸಾಯ ಮಾಡುವ ರೈತನಿಂತಲೂ. ಪ್ರಾಣವಾಯು ಇದೆಯಲ್ಲ, ಒಳಗೆ ಹೊರಗೆ ಹೋಗಿ ಬರ್ತಾ ಇರ್ತದಲ್ಲ ಈ ಶರೀರ ಬದುಕಿರಲಿಕ್ಕೆ, ಇದು ಈ ಕ್ಷೇತ್ರವೆಂಬ ಜಮೀನಿನಲ್ಲಿ ದುಡಿತಕ್ಕಂಥ ರೈತನಿದ್ದಂತೆ ಅಂತ ಉದಾಹರಣೆಯನ್ನು ಕೊಡ್ತಾರೆ ಕೆಲವರು. ಮತ್ತು ಇವನ ಮನೆಯಲ್ಲಿ ಅಪಾನ, ಉದಾನ, ವ್ಯಾನ ಮತ್ತು ಸಮಾನವೆಂಬ 4 ಸಹೋದರರು ಎಡಬಿಡದೆ ಪ್ರತಿದಿನವೂ ಈ ಕ್ಷೇತ್ರದಲ್ಲಿ ಕಾರ್ಯ ಮಾಡ್ತಾ ಇರ್ತಾರೆ ಅಂತ. ಈ ರೈತನಿಗೆ 4 ಜನ ಸಹೋದರರು. ಯಾರು? ವ್ಯಾನ, ಉದಾನ, ಅಪಾನ, ಸಮಾನ ಅಂತ 4. ಇವು ಪ್ರಾಣವಾಯುಗಳು. ಪ್ರಾಣ ಮತ್ತು ಇವು ಈ 4 ಸೇರಿ ಪಂಚಪ್ರಾಣಗಳು. ಈ ಪಂಚಪ್ರಾಣಗಳು ಈ ದೇಹದಲ್ಲಿ ಕೆಲಸವನ್ನು ಮಾಡ್ತಾ ಇರ್ತವೆ. ಇವುಗಳಿಗೆಲ್ಲ ಒಡೆಯ ಯಾರು? ಜೀವನೆಂಬ ಯಜಮಾನ. ಈ ರೀತಿಯಲ್ಲಿ ಕೆಲವರು ಹೇಳ್ತಾರೆ ಅರ್ಜುನ ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಇವರೆಲ್ಲರಲ್ಲಿಯೂ ಮುಖ್ಯನಾದ ಮನಸ್ಸು ನೇಗಲಿನಿಂದ ಉತ್ತು ಬೀಜಗಳನ್ನು ಚೆಲ್ಲುವ ಕೆಲಸವನ್ನು ಮಾಡುವನು. ಈ ರೈತರ ಜೊತೆಯಲ್ಲಿ ಎಲ್ಲರಿಗಿಂತ ಮುಖ್ಯಸ್ಥ ಯಾರೀಗ? ಮನಸ್ಸು. ಪಂಚಪ್ರಾಣಗಳು ಈ ದೇಹದಲ್ಲಿ, ದೇಹ ಒಂದು ಕ್ಷೇತ್ರ ಅಥವಾ ಜಮೀನು, ಜೀವನೋದಕ್ಕೆ ಯಜಮಾನ. ಈ ಪಂಚಪ್ರಾಣಗಳು ಪ್ರಾಣ ಸಹಿತವಾಗಿ ಈ 4 ಪ್ರಾಣವಾಯುಗಳು. ಆದರೆ ಇವೆಲ್ಲದರಲ್ಲಿ ಮುಖ್ಯವಾಗಿ ಮನಸ್ಸು ನೇಗಿಲಿನಿಂದ ಉತ್ತು ಬೀಜಗಳನ್ನು ಚೆಲ್ಲುವ ಕೆಲಸ ಮಾಡುವನು. ಅಂದರೆ ಬಿತ್ತನೆ ಕಾರ್ಯ ಮಾಡುವನು ಯಾರಿಲ್ಲಿ? ಮನಸ್ಸು. ಇವನಿಗೆ ಉಳುವುದಕ್ಕೆ ಇಂದ್ರಿಯಗಳೆಂಬ ಎತ್ತುಗಳಿವೆ. 10 ಇಂದ್ರಿಯಗಳಿದೆಯಲ್ಲ, ಅದರಲ್ಲಿ ಬಹುಮುಖ್ಯವಾಗಿ 5 ಇಂದ್ರಿಯಗಳು, ಜ್ಞಾನೇಂದ್ರಿಯಗಳು 5, ಕರ್ಮೇಂದ್ರಿಯಗಳು 5. ಇವುಗಳ ಮೂಲಕ ಈ ಜಮೀನನ್ನು ಉಳ್ತಾ ಇದ್ದಾನೆ ಯಾರು? ಮನಸ್ಸು. ಈ ಮನಸ್ಸು ದಿನರಾತ್ರಿಗಳೆನ್ನದೆ ಯಾವಾಗಲೂ ಹೊಲದಲ್ಲಿ ಉಳುವ ಕೆಲಸವನ್ನು ಮಾಡುತ್ತಾ ಕೆಳಗಿನ ಮಣ್ಣನ್ನು ಮೇಲಕ್ಕೂ, ಮೇಲಿನ ಮಣ್ಣನ್ನು ಕೆಳಕ್ಕೂ ಬದಲಾಗುವಂತೆ ಮಾಡುವುದು. ಈಗ ಹಿಂದಿನ ಕಾಲದಲ್ಲಿ ಹಳ್ಳಿಗಳಲ್ಲಿ ಗರಡಿ ಮನೆಗಳಿರ್ತಿದ್ದವು ಈ ಕುಸ್ತಿ ಆಡೋದಕ್ಕೆ. ಅಲ್ಲಿ ಮಂಡಿ ಎತ್ತರಕ್ಕೆ ಕೆಮ್ಮಣ್ಣನ್ನು ಗುಡ್ಡೆ ಹಾಕಿರ್ತಿದ್ರು. ಆ ಕೆಮ್ಮಣ್ಣನ್ನು ಕುಸ್ತಿ ಮಾಡೋಕ್ಕೆ ಅಂತ ಸಾಮ್ ಮಾಡ್ಲಿಕ್ಕೆ ಹೋದಂಥ ಪೈಲ್ವಾನು ಗುದ್ಲಿ ತಗೊಂಡು ಇಡೀ ಮಣ್ಣನ್ನು, ಕೆಳಗಿರೋ ಮಣ್ಣನ್ನು ಮೇಲಕ್ಕೆ, ಮೇಲಿರೋ ಮಣ್ಣನ್ನು ಕೆಳಗಾಗುವಂತೆ ಮಣ್ಣನ್ನು ಅಗದು ಮಣ್ಣನ್ನು ಬದಲಾಯಿಸ್ತಾ ಇರಬೇಕು ದಿನ. ಮತ್ತೆ ಅದರ ಮೇಲೆ ಕುಸ್ತಿ ಮಾಡಿ ಮತ್ತೆ ಮಣ್ಣೆಲ್ಲ ಗಟ್ಟಿ ಆಗ್ತಾಯಿತ್ತು. ತಿರ್ಗಾ ಅದನ್ನೆಲ್ಲ ಗುದ್ಲಿ ತಗೊಂಡು ಅಗಿಯೋದು, ಮಣ್ಣನ್ನು ಮೇಲಿಂದ ಕೆಳಗೆ, ಕೆಳಗಿನ ಮೇಲೆ ಮಾಡೋದು, ಮೇಲಿಂದ ಕೆಳಗೆ, ಕೆಳಗಿನ ಮೇಲೆ ಬರೋಂಗೆ. ಆಗೇನಾಗುತ್ತೆ? ಮಣ್ಣು ಮತ್ತೆ ಮೃದುವಾಗುತ್ತೆ, ಮತ್ತೆ ಕುಸ್ತಿ ಮಾಡೋರು. ಇದನ್ನು ಯಾಕೆ ಮಾಡ್ತಿದ್ರು ಅಂದರೆ, ಆ ಗುದ್ಲಿ ಕೆಲಸವನ್ನು ಮಾಡುವಾಗ ಶರೀರ ಹದಗೊಳ್ತಾ ಇತ್ತು, ಇಡೀ ಶರೀರ ವ್ಯಾಯಾಮ ಆಗ್ತಾಯಿತ್ತು. ಅದಕ್ಕೋಸ್ಕರ ಮಣ್ಣನ್ನು ಅಗಿಯುವಂಥ ಕೆಲಸವನ್ನು ಮಾಡಿಸ್ತಾಯಿದ್ರು. ಇಲ್ಲಿಯೂ ಕೂಡ ಮನಸ್ಸಂತಕ್ಕಂಥದ್ದು ಹಗಲು ರಾತ್ರಿ ಎನ್ನದೆ ಇದು ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಈ ಉಳುವ ಕೆಲಸವನ್ನು ಮಾಡ್ತದೆ. ಯಾವುದನ್ನು? ಶರೀರದಲ್ಲಿ ಈ ಉಳುವ ಕೆಲಸವನ್ನು ಮಾಡ್ತದೆ. ಈ ರೀತಿ ಮಾಡುವುದರಿಂದ ಕರ್ತವ್ಯ ಕರ್ಮಾಚರಣೆ ಎಂಬ ತತ್ವವು ಹೊರಬೀಳುವುದು. ಏನಾಯ್ತು? ಈಗ ಮನಸ್ಸು ಯಾವಾಗ ಉಳುಮೆಯನ್ನು ಶುರು ಮಾಡ್ತೋ, ಕರ್ತವ್ಯ ಕರ್ಮಾಚರಣೆ ಎಂಬ ತತ್ವವು ಹೊರಬೀಳುವುದು. ಕರ್ತವ್ಯ ಅನ್ನೋದು ಯಾವಾಗ ಹುಟ್ಕೊಳ್ತದೆ? ಉಳುಮೆ ಮಾಡೋದಕ್ಕೆ ಶುರು ಮಾಡಿದಾಗ ಕರ್ತವ್ಯವೇ ಕರ್ಮದ ಆಚರಣೆ ಆಯಿತು. ಕರ್ಮಾಚರಣೆ ಅನ್ನೋ ತತ್ವ ಹೊರಗೆ ಬೀಳ್ತು. ಈಗ ಜಮೀನಿನವನು ತತ್ವವನ್ನು ನಾಶಪಡಿಸಿ
ವಿಷಯಗಳೆಂಬ ಬೀಜಗಳನ್ನು ಚೆಲ್ಲಿ ದುಷ್ಕರ್ಮಗಳೆಂಬ ಗೊಬ್ಬರವನ್ನು ಹಾಕುವನು. ಈಗ ಇಲ್ಲಿ ಜಮೀನನ್ನು ಅವನೇನು ಮಾಡ್ತಾನೆ, ತತ್ವವನ್ನು ನಾಶಪಡಿಸಿ ಅಂದರೆ ಬ್ರಹ್ಮಜ್ಞಾನವನ್ನು ನಾಶಪಡಿಸಿ ವಿಷಯಗಳೆಂಬ ಬೀಜಗಳನ್ನು ಚೆಲ್ಲಿ, ವಿಷಯಗಳು ಅಂದರೆ ಇಂದ್ರಿಯ ಸುಖಭೋಗಗಳು, ಆಸೆ ಪಡುವಂಗೆ ಮನಸ್ಸು ಆಸೆ ಪಡ್ತದಲ್ಲ, ಅಲೌಕಿಕವಾದ ಸುಖವನ್ನು ಆಸೆ ಪಡದೆ ಕೇವಲ ಲೌಕಿಕವಾದ ನಶ್ವರವಾದ ಅಲ್ಪ ಸುಖವನ್ನು ಕೊಡ್ತಕ್ಕಂಥ ಈ ವಿಷಯ ವಸ್ತುಗಳೆಂಬ ಬೀಜಗಳನ್ನು ಅಲ್ಲಿ ಚೆಲ್ಲಿ ದುಷ್ಕರ್ಮಗಳೆಂಬ ಗೊಬ್ಬರವನ್ನು ಹಾಕುವನು. ದುಷ್ಕೃತ್ಯಗಳನ್ನೇ ಮಾಡೋದು. ಹಾಗೇನಾಗುತ್ತೆ, ವಿಷಯ ಸುಖದ ವಾಂಛೆ ಚೆನ್ನಾಗಿ ಬೆಳೀತದೆ. ಅನಂತರ ಆ ಬೀಜಗಳು ಗೊಬ್ಬರದ ಸಾರದಿಂದ ಪಾಪವೆಂಬ ಬೆಳೆಯನ್ನು ಕೊಟ್ಟು ಈ ಜೀವನಿಗೆ ಕೋಟ್ಯಾಂತರ ಜನ್ಮಗಳಾಗುವವರೆಗೂ ದುಃಖವನ್ನು ಅನುಭವಿಸುವಂತೆ ಮಾಡುವು. ಯಾವಾಗ ಪಾಪ ಕಾರ್ಯವನ್ನು ಮಾಡಿದ್ರೋ ಪಾಪ ಕರ್ಮಫಲ ಉಂಟಾಯಿತು. ಇದರಿಂದ ಜೀವನು ಅನೇಕ ಜನ್ಮಗಳನ್ನ ಎತ್ತೋದಕ್ಕೆ ಕಾರಣವಾಯಿತು. ಹೀಗೆ ಮಾಡದೆ ಕರ್ತವ್ಯ ಕರ್ಮಗಳೆಂಬ ತತ್ವವನ್ನು ಸ್ಥಿರವಾಗಿರಿಸಿ ಸತ್ಕರ್ಮಗಳೆಂಬ ಬೀಜಗಳನ್ನು ನಾಟಿದರೆ ಆ ಜೀವನೇ ಕೋಟ್ಯಾಂತರ ಜನ್ಮಗಳವರೆಗೂ ಸುಖವನ್ನು ಅನುಭವಿಸುವೆನೆಂದು ಹೇಳುವರು. ಈ ರೀತಿಯಲ್ಲಿ ಕೆಲವರು ವಾದವನ್ನು ಮಾಡ್ತಾರೆ ಅರ್ಜುನ ಅಂತ. ಇದು ಒಬ್ಬರ ವಾದ. ಕೆಲವರ ವಾದ ಈ ರೀತಿಯಲ್ಲಿ ಇರ್ತದೆ ಅಂತ. ಇನ್ನು ಮತ್ತೆ ಕೆಲವರು ಇನ್ನೊಂದು ರೀತಿಯಲ್ಲಿ ವಾದವನ್ನು ಮಾಡ್ತಾರೆ. ಕೃಷ್ಣ ಈಗ ಸರಿಯಾದ ನಿಲುವಿಗೆ ಇನ್ನೂ ಬಂದಿಲ್ಲ. ಕೃಷ್ಣ ಈಗ ಒಬ್ಬೊಬ್ಬರ ಅಭಿಪ್ರಾಯಗಳು ಈ ರೀತಿಯಲ್ಲಿ ಇರ್ತವೆ ಅಂತ ಹೇಳ್ತಾ ಇದ್ದಾನೆ. ಈಗ ಇನ್ನೊಬ್ಬರ ವಿಚಾರವನ್ನು ಹೇಳ್ತಾನೆ. ಮತ್ತೆ ಕೆಲವರು ಹೀಗೆನ್ನುವರು, ಈ ದೇಹ ಕ್ಷೇತ್ರವನ್ನು ಜೀವನದೆಂದು ಹೇಳಲು ಸಾಧ್ಯವಿಲ್ಲ. ಈ ದೇಹ ಅಂತಕ್ಕಂಥದ್ದು ಕ್ಷೇತ್ರ ಸರಿ, ಆದರೆ ಇದು ಜೀವನಿಗೆ ಸಂಬಂಧಪಟ್ಟಿದ್ದಲ್ಲ. ಈ ಕ್ಷೇತ್ರದ ವಿಷಯವನ್ನೆಲ್ಲ ನೀವು ಚೆನ್ನಾಗಿ ತಿಳಿಯಿರಿ. ಹೇಗಿರ್ತದೆ ಅಂದರೆ, ಈ ಜೀವನು ಒಬ್ಬ ಪ್ರಯಾಣಿಕನು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ಜೀವನು ಒಬ್ಬ ಪ್ರಯಾಣಿಕನು, ಟ್ರಾವೆಲ್ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ. ಈತನು ನಡೆಯುವಾಗ ಮಧ್ಯ ಮಾರ್ಗದಲ್ಲಿ ವಿಶ್ರಾಂತಿಗಾಗಿ ನಿವಾಸಿಸುವ ಸ್ಥಾನವೇ ಈ ಕ್ಷೇತ್ರವು. ಈತ ಪ್ರಯಾಣ ಮಾಡ್ತಾ ಇರ್ತಾನೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ. ಇವನು ಈ ದೇಹವನ್ನು ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಕೂತ್ಕೊಳ್ತಾನೆ. ಆಯಾಸ ಆಯಿತು, ಕೂತ್ಕೊಂಡಾಗ ಅವನಿಗೊಂದು ಆಶ್ರಯ ಕೊಡ್ಲಿಕ್ಕೆ ಒಂದು ಜಾಗ ಬೇಕಲ್ಲ, ಒಂದು ಪಾಳ ಮಂಟಪವೋ ಒಂದು ದೇವಸ್ಥಾನವೋ ಏನೋ ಇರ್ತದಲ್ಲ. ಆ ರೀತಿಯಲ್ಲಿ ಜೀವನಿಗೆ ಇದು ಒಂದು ಆಶ್ರಯ ಸ್ಥಾನ. ಇದು ಈ ಕ್ಷೇತ್ರಕ್ಕೆ ಪ್ರಾಣವೇ ಅಧಿಕಾರಿಯು. ಆ ವಿಶ್ರಾಂತಿ ಗೃಹಕ್ಕೆ ಯಾರು ಅಧಿಕಾರಿ? ಪ್ರಾಣ. ಇವನು ಯಾವಾಗಲೂ ಎಚ್ಚರಿಕೆಯಿಂದ ಈ ಕ್ಷೇತ್ರದಲ್ಲಿ ಕಾವಲು ಕಾಯುತ್ತಿರುವನು. ಈ ಕ್ಷೇತ್ರದ ಪ್ರವೃತ್ತಿಗೆ ಸಾಂಖ್ಯಶಾಸ್ತ್ರದಲ್ಲಿ ಹೇಳಿರುವ ಅನಾದಿ ಪ್ರಕೃತಿಯೇ ಮೂಲಳು. ಅನಾದಿ ಪ್ರಕೃತಿ ಅಂದರೆ ಪರಬ್ರಹ್ಮನ ಶಕ್ತಿ. ಮಾಯೆ, ಕಾಳಿ, ದುರ್ಗೆ ಈ ರೀತಿಯಲ್ಲೆಲ್ಲ ಕರೀತಾರಲ್ಲ, ಅವಳು ಈ ಕ್ಷೇತ್ರದ ಪ್ರವೃತ್ತಿಗೆ ಸಾಂಖ್ಯಶಾಸ್ತ್ರದಲ್ಲಿ ಹೇಳಿರುವ ಅನಾದಿ ಪ್ರಕೃತಿಯ ಮೂಲಳು. ಅರ್ಥ ಆಯ್ತಲ್ವ? ಈ ಕ್ಷೇತ್ರದಲ್ಲಿ ನಡೀತಕ್ಕಂಥ ಪ್ರಕೃತಿ ಏನಿದೆಯಲ್ಲ, ಪ್ರವೃತ್ತಿ ಏನಿದೆಯಲ್ಲ, ಕೆಲಸ ಕಾರ್ಯಗಳು ನಡೀತದಲ್ಲ, ಅದಕ್ಕೆ ಮೂಲ ಕಾರಣ ಯಾರು? ಮಾಯೆ. ಈ ಕ್ಷೇತ್ರದಲ್ಲಿ ಉತ್ತು ಬಿತ್ತುವ ಕೆಲಸಗಳೆಲ್ಲವನ್ನು ಮನೆಯಲ್ಲಿರುವ ತ್ರಿಗುಣಗಳು ಇವಳ ಸೇವಕರಾಗಿ ಮಾಡುವರು. ಅಲ್ಲೇನು ಹೇಳಿದ್ರು? ಮನಸ್ಸು ಉತ್ತು ಬಿತ್ತೋ ಕೆಲಸವನ್ನು ಮಾಡ್ತದೆ, ಪ್ರಾಣಶಕ್ತಿ ಮಾಡ್ತದೆ ಅಂದರು. ಇಲ್ಲಿ ಯಾರು ಹೇಳ್ತಾ ಇದ್ದಾರೆ? ಇವರು ಇಲ್ಲಿ ಉತ್ತು ಬಿತ್ತೋ ಕೆಲಸವನ್ನು ಮಾಡೋರು ಯಾರಪ್ಪ ಅಂದರೆ 3 ಗುಣಗಳು: ಸತ್ವಗುಣ, ರಜೋಗುಣ, ತಮೋಗುಣ. ಈ 3 ಗುಣಗಳು ಇಲ್ಲಿ ಕೆಲಸವನ್ನು ಮಾಡ್ತವೆ. ಈ ಲೋಕದಲ್ಲಿ ಮುಖ್ಯವಾಗಿ ಸಾಗುವಳಿ ಮಾಡುವ ಈ ತ್ರಿಗುಣಗಳು ಪ್ರಕೃತಿಯ ಗರ್ಭದಿಂದಲೇ ಜನಿಸಿವೆ. ಈ ಶರೀರದಲ್ಲಿ ಕರ್ಮವನ್ನು ಮಾಡಲಿಕ್ಕೆ ಕಾರಣವಾದಂಥ ಈ 3 ಗುಣಗಳಿವೆಯಲ್ಲ, ಈ 3 ಗುಣಗಳು ಎಲ್ಲಿ ಹುಟ್ಟಿದವಪ್ಪ ಅಂದರೆ ಪ್ರಕೃತಿಯ ಗರ್ಭದಿಂದಲೇ ಹುಟ್ಟಿದವು, ಮಾಯೆಯ ಗರ್ಭದಿಂದಲೇ ಹುಟ್ಟಿದಂಥವು ಅಂತ ಈಗ ಹೇಳ್ತಾ ಇದ್ದಾರೆ. ರಜೋಗುಣವು ಉಳಿಮೆ ಮಾಡುವುದು, ಸತ್ವಗುಣವು ಬೆಳೆಯನ್ನು ಕಾವಲು ಕಾಯುವುದು, ತಮೋಗುಣವು ಆ ಬೆಳೆಯನ್ನು ಕೊಯ್ದು ರಾಶಿ ಮಾಡುವುದು. ಅರ್ಥ ಆಯ್ತಲ್ವಾ? ರಜೋಗುಣವು ಉಳಿಮೆ ಮಾಡುವುದು. ರಜೋಗುಣ ಏನು ಮಾಡ್ತದೆ? ಉಳಿಮೆ ಮಾಡೋದು. ಯಾವಾಗಲೂ ನಾನು ಸಂಪಾದನೆ ಮಾಡಬೇಕು. ಯಾರ ಕ್ಯಾರೆಕ್ಟರ್ ಇದು? ರಜೋಗುಣದ ಕ್ಯಾರೆಕ್ಟರ್. ಆಮೇಲೆ ಸತ್ವಗುಣವು ಬೆಳೆಯನ್ನು ಕಾವಲು ಕಾಯುವುದು. ಇರುವ ಐಶ್ವರ್ಯವನ್ನು ರಕ್ಷಣೆ ಮಾಡಿಡಬೇಕು ಅನ್ನೋದೇ ಅದು ಸಾತ್ವಿಕ ಗುಣ. ಅನಂತರ ತಮೋಗುಣವು ಆ ಬೆಳೆಯನ್ನು ಕೊಯ್ದು ರಾಶಿ ಮಾಡುವುದು. ಬೆಳೆದಿರ್ತಕ್ಕಂಥದ್ದನ್ನೆಲ್ಲ ಕೊಯ್ದು ರಾಶಿ ಮಾಡಿ ಮತ್ತಷ್ಟು ರಜೋಗುಣ ಸಂಪಾದನೆ ಮಾಡಿದ್ರೆ ಅದನ್ನೆಲ್ಲ ಕೂಡಿಟ್ಕೊಳ್ಳೋದು ಯಾವುದು? ತಮೋಗುಣ ಮಾಡ್ತದೆ. ಅದನ್ನು ಕಾವಲು ಕಾಯೋದು ಸತ್ವಗುಣ ಮಾಡ್ತದೆ.
ಈ ರೀತಿಯಲ್ಲಿ ಮಾಡ್ತದೆ ಅಂತ ವಾದವನ್ನು ಹೇಳ್ತಾ ಇದ್ದಾರೆ. ಅನಂತರ ಮಹತತ್ವವೆಂಬ ಕಣವನ್ನು ತಯಾರಿಸಿ ಕಾಲನೆಂಬ ಎತ್ತುಗಳಿಂದ ತುಳಿಸುವುದು. ಹಿಂದೆ ಸುಗ್ಗಿ ಕಾಲದಲ್ಲಿ ರಾಗಿ ಕೊಯ್ಲನ್ನು ಮಾಡಿದಾಗ ಹೊಲವನ್ನು ಹುಲ್ಲು ಕಡ್ಡಿಗಳು ಏನೂ ಇಲ್ಲದಂತೆ ಚೆನ್ನಾಗಿ ಗುದ್ಲಿಯಿಂದ ಕೆತ್ತಿ ಸಗಣಿಯಿಂದ ಸಾರಿಸಿ ರಂಗೋಲಿ ಬಿಟ್ಟು ಅದನ್ನೊಂದು ದೊಡ್ಡ ಕಣವನ್ನಾಗಿ ಏರ್ಪಾಡು ಮಾಡ್ತಿದ್ರು. ಆ ಕಣ ಎಲ್ಲ ಚೆನ್ನಾಗಿ ಒಣಗಿದ ಮೇಲೆ ರಾಗಿಯನ್ನು ತಗೊಬಂದು ಒಡ್ಡೆ ಹಾಕೋದು ಅಂತ ಇದ್ರು. ಆ ರಾಗಿ ಮೆದೆ ಹಾಕಿರ್ತಾರೆ, ಆ ರಾಗಿಯ ಇದನ್ನು ತಗೊಬಂದು ಅಲ್ಲಿ ಒಡ್ಡಾಕಿ ಅದನ್ನು ರೌಂಡ್ ಕಲ್ಲು ಗುಂಡಾಗಿರ್ತಕ್ಕಂಥ ಒಂದು ಕಲ್ಲು ಇರ್ತಿತ್ತು. ಆ ಕಲ್ಲಿಗೆ ಮರದ ಅಚ್ಚುಗಳನ್ನ ಹಾಕಿ 2 ಎತ್ತುಗಳನ್ನ ಕಟ್ಟಿ ಅದರ ಮೇಲೆ ಕೂತ್ಕೊಂಡು ಅದನ್ನು ತಿರುಗಿಸ್ತಾಯಿದ್ರು, ರೌಂಡ್ ಕಲ್ಲು ಹೊಡಿಸ್ತಾಯಿದ್ರು. ಆ ಕಲ್ಲು ತಿರುಗುವಿಕೆಯಿಂದಾಗಿ ಆ ರಾಗಿಯ ತೆನೆಗಳಲ್ಲಿದ್ದಂಥ ರಾಗಿ ಆ ಹುಲ್ಲಿನಿಂದ ಬೇರ್ಪಡ್ತಾಯಿತ್ತು ಆ ಕಣದಲ್ಲಿ. ಆ ಎತ್ತುಗಳಿಂದ ತುಳಿಸುವುದು. ಇದನ್ನು ಯಾಕೆ ಹೇಳಿದೆ ಅಂದರೆ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಕೊಟ್ಟವ್ರೆ, ಗೊತ್ತಿರೋರಿಗೆ ಮಾತ್ರ ಗೊತ್ತಾಗುತ್ತೆ, ಮಿಕ್ಕವ್ರಿಗೆ ಗೊತ್ತಾಗೋದಿಲ್ವಲ್ಲ, ಅದರಿಂದ ಇದ್ರ ವಿಸ್ತರಣೆಯನ್ನು ಹೇಳಿದೆ. ಈ ರೀತಿಯಲ್ಲಿ ರಾಗಿ ಕಣದಲ್ಲಿ ರಾಗಿ ತುಳಿಸುವುದು. ಆ ಸಮಯದಲ್ಲಿ ಅವ್ಯಕ್ತವೆಂಬ ರಾಶಿಯು ತಯಾರಾಗುವುದು. ಈ ರೀತಿಯಲ್ಲಿ ಮಾಡ್ತಾ ಇದ್ದಾಗ ಏನಾಗುತ್ತೆ, ಅವ್ಯಕ್ತವೆಂಬ ರಾಶಿಯು ತಯಾರಾಗುವುದು. ಈ ರೀತಿ ಸಾಂಖ್ಯವಾದಿಗಳು ಹೇಳಲು ಸಂಕಲ್ಪವಾದಿಗಳೆದ್ದು ಈ ಮೂಢರಾದ ಸಾಂಖ್ಯರಿಗೆ ಏನು ಗೊತ್ತು, ನಾವು ಹೇಳುವೆನು ಎಂದರು. ಈ ರೀತಿ ಜ್ಞಾನ ಮಾರ್ಗದಲ್ಲಿರ್ತಕ್ಕಂಥವ್ರು ಈ ರೀತಿ ಹೇಳಿದಾಗ ಈ ಸಂಕಲ್ಪ ಮಾಡ್ತಕ್ಕಂಥವ್ರು ಇರ್ತಾರಲ್ಲ, ಅವ್ರ ಮೇಲೆ ಕೆದ್ಬಿಟ್ರಿಗೆ ನಿಮ್ಮ ವಾದ ಸುಳ್ಳು, ಈ ಕ್ಷೇತ್ರದ ಬಗ್ಗೆ ನಿಮ್ಮ ಅರಿವಿಲ್ಲ, ಈ ಕ್ಷೇತ್ರದ ಬಗ್ಗೆ ನಾನು ಹೇಳ್ತೀನಿ ಕೇಳಿ ಈಗ ಅಂಥೇಳಿ ಈ ಮೂಢರಾದಂಥ ಈ ಸಾಂಖ್ಯರಿಗೆ ಏನು ಗೊತ್ತು, ನಾವು ಹೇಳ್ತೀವಿ ಕೇಳಿ ಅಂತ ಸಂಕಲ್ಪವಾದಿಗಳು ಶುರು ಮಾಡಿದ್ರು. ನಿಜವಾಗಿಯೂ ಅನುಭವ ಇರೋರು ಹೇಳಿದ್ರೆ ಮಾತ್ರ ಅದು ಜ್ಞಾನ. ಆದರೆ ಇಲ್ಲಿ ಸಂಕಲ್ಪವಾದಿಗಳು ಹೇಳ್ತಾರೆ. ಈಗ ಸಂಕಲ್ಪವಾದಿಗಳು ಯಾವ ರೀತಿಯಲ್ಲಿ ಹೇಳ್ತಾರೆ ಈ ಕ್ಷೇತ್ರವನ್ನು ಅನ್ನೋದನ್ನು ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.